ಅಂದರೆ ಅತಿ ಹೆಚ್ಚು ಬೇಡಿಕೆ ಇರುವಂಥ ವಸ್ತು ಯಾವುದಪ್ಪ ಅಂತ ಕೇಳಿದ್ರೆ ಯಾರು ಈಗಲೇ ಹೇಳಿ, ಏನಂತ ಕಮೆಂಟಲ್ಲೂ ಹೇಳಿ, ಅಗರಬತ್ತಿ ಬಿಸ್ನೆಸ್ ಅಂತ. ನೀವು ನನಗೆ ಒಂದು ಕ್ವಶನ್ ಕೇಳೋದಾದರೆ ಏನಂತ, ಅಲ್ಲಯ್ಯ ಇಷ್ಟೊಂದು ಹೇಳ್ತಾ ಇದೆಯಲ್ಲ ಈ ಅಗರಬತ್ತಿ ಬಿಸ್ನೆಸ್ ಬಗ್ಗೆ, ಅಷ್ಟೊಂದು ಡಿಮ್ಯಾಂಡ್ ಇದೆಯಾ ಇದಕ್ಕೆ, ಈ ಬಿಸ್ನೆಸ್ನೇ ನಾನು ಯಾಕೆ ಮಾಡಬೇಕು, ಮಾರ್ಕೆಟಲ್ಲಿ ತುಂಬಾ ಬಿಸ್ನೆಸ್ ಇದೆಯಲ್ಲ, ಭಾಳಷ್ಟು ಪ್ರಾಡಕ್ಟ್ಗಳಿದೆಯಲ್ಲ, ಅದನ್ನು ನಾನು ತಯಾರಿಸ್ತೀನಿ, ಇದನ್ನೇ ಯಾಕೆ ಮಾಡಬೇಕು, ಅಗರಬತ್ತಿನೇ ಯಾಕೆ ಮಾಡೋಕ್ಕೆ ಹೇಳ್ತಿದ್ಯಾ ಅಂತ ನೀವು ನನಗೆ ಪ್ರಶ್ನೆ ಕೇಳೋದಾದರೆ ಸ್ನೇಹಿತರೆ, ಸದ್ಯಕ್ಕೆ ಮಾರ್ಕೆಟಲ್ಲಿ ರೂಟೀನ್ ಇರುವಂಥ ಪ್ರಾಡಕ್ಟ್ ಅಂದರೆ ಅದು ಅಗರಬತ್ತಿ. ಎಸ್, ದಿನನಿತ್ಯ ಉಪಯೋಗಿಸ್ತಾ ಇರುವಂಥ ಪ್ರಾಡಕ್ಟೇ ಈ ಅಗರಬತ್ತಿ. ಮತ್ತು ದಿನಕ್ಕಿಂತ ದಿನಕ್ಕೆ ಬೇಡಿಕೆ ಜಾಸ್ತಿ ಇದೆ, ಹಾಗೆ ಬೇಡಿಕೆ ಯಾವತ್ತೂ ಕಡಿಮೆ ಆಗದೆ ಇರುವಂಥ ವಸ್ತು ಯಾವುದಪ್ಪ ಅಂತ ನಾವು ನೋಡೋದಾದರೆ ಅದು ಈ ಅಗರಬತ್ತಿ ಬಿಸ್ನೆಸ್. ಹಾಗಾದರೆ ಈ ಅಗರಬತ್ತಿ ಉತ್ಪಾದನೆ ಯಾವ ಥರ ಆಗುತ್ತೆ ಅಂದರೆ ಈ ಅಗರಬತ್ತಿ ಮಾಡುವ ವಿಧಾನ ಯಾವ ಥರ ಅಂತ ನೋಡೋದಾದರೆ ಸ್ನೇಹಿತರೆ, ಈ ಅಗರಬತ್ತಿ ಮಾಡುವ ವಿಧಾನ ಏನು ಡಿಫ್ರೆನ್ಸ್ ಆಗಿರಲ್ಲ. ಈಗ ನಾನೊಂದು ಅಗರಬತ್ತಿ ಮಾಡ್ಬೋದು, ನೀವೊಂದು ಅಗರಬತ್ತಿ ಮಾಡ್ಬೋದು, ಅಥವಾ ಅಲ್ಲೇ ಯಾರೊಂದು ಥರ್ಡ್ ಪಾರ್ಟಿ ಅವನು ಅಗರಬತ್ತಿ ಮಾಡ್ತಾನೆ. ಸೊ ಎಲ್ಲರದು ಒಂದೇ ರೀತಿ ವಿಧಾನ ಇರುತ್ತೆ ಮಾಡುವಂಥ ವಿಧಾನ ಅಗರಬತ್ತಿನ. ಆದರೆ ಫ್ಲೇವರು ಮತ್ತು ಪ್ಯಾಕಿಂಗ್ ಇರುತ್ತಲ್ಲ ಅದು ಮಾತ್ರ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ. ಯಾಕಂದರೆ ನಾನೊಂಥರ ಫ್ಲೇವರ್ ಕೊಡ್ಬೋದು, ನೀವೊಂಥರ ಫ್ಲೇವರ್ ಕೊಡ್ಬೋದು, ಥರ್ಡ್ ಪಾರ್ಟಿ ಒಂಥರ ಫ್ಲೇವರ್ ಕೊಡ್ಬೋದು. ಸೊ 3 ಜನ ಒಂದೇ ಬಿಸ್ನೆಸ್ಸು, ಆದರೆ ಫ್ಲೇವರ್ ಚೇಂಜ್ ಆಗುತ್ತೆ ಮತ್ತು ಪ್ಯಾಕಿಂಗ್ ಕೂಡ ಚೇಂಜ್ ಆಗುತ್ತೆ. ನೀವೊಂಥರ ಪ್ಯಾಕಿಂಗ್ ಮಾಡ್ತೀರಾ, ನಾನು ಒಂಥರ ಡಿಸೈನಲ್ಲಿ ಪ್ಯಾಕಿಂಗ್ ಮಾಡ್ತೀನಿ, ಅವರು ಕೂಡ ಒಂದು ಡಿಸೈನಲ್ಲಿ ಪ್ಯಾಕಿಂಗ್ ಮಾಡ್ತಾರೆ. ಸೊ ಇಲ್ಲಿ ಮಾಡುವಂಥ ವಿಧಾನ ಎಲ್ಲ ಒಂದೇ ಇರುತ್ತೆ, ಪ್ಯಾಕಿಂಗು ಮತ್ತು ಈ ಫ್ಲೇವರ್ ಮಾತ್ರ ಚೇಂಜಸ್ ಇರುತ್ತೆ. ಈಗೊಂದು ಪ್ರಶ್ನೆ ನಿಮಗೆ ಕಾಣ್ತಾ ಇರ್ಬೋದು, ಅಂದಮೇಲೆ ಇನ್ನೇನು ನಾನು ಮಾಡ್ತೀನಿ ಸ್ಟಾರ್ಟು ಅಂತ. ಅಂದರೆ ಈ ಬಿಸ್ನೆಸ್ನ ನಾನು ಕೂಡ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಕ್ವಶನ್ ನಿಮ್ಮ ಹತ್ರ ಇದ್ದರೆ, ಎಸ್ ಸ್ನೇಹಿತರೆ, ಈ ಬಿಸ್ನೆಸ್ನ ನೀವಲ್ಲ ಯಾರು ಕೂಡ ಮಾಡ್ಬೋದು. ಏನಕ್ಕಂದರೆ ತುಂಬಾ ಈಸಿ ಇದೆ ಮಾಡುವಂಥ ವಿಧಾನ. ಆದರೆ ನಿಮ್ಮ ಒಂದು ಪ್ರಾಡಕ್ಟ್ ಇದೆಯಲ್ಲ ಅದು ಉತ್ತಮ ಗುಣಮಟ್ಟದ್ದಾಗಿರಬೇಕಾಗತ್ತೆ, ಹಾಗೂ ಸುವಾಸನೆ ಭರಿತವಾಗಿರಬೇಕಾಗತ್ತೆ. ಅಂದರೆ ಘಮ ಘಮ ಅಂತ ಇರಬೇಕಾಗತ್ತೆ ಸ್ನೇಹಿತರೆ. ಎಸ್, ಅಂದರೆ ನಿಮ್ಮ ಒಂದು ಪ್ರಾಡಕ್ಟ್ ಇದೆಯಲ್ಲ ಇದು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದ್ದು ಮತ್ತು ಸುವಾಸನೆ ಭರಿತ, ಅಂದರೆ ಘಮ ಘಮ ಅಂತ ಇದ್ದರೆ 100% ನಿಮ್ಮ ಪ್ರಾಡಕ್ಟಿಗೆ ಬೆಲೆ ಅನ್ನೋದು ಬೇಡಿಕೆ ಅನ್ನೋದು ಬಂದೇ ಬರುತ್ತೆ ಸ್ನೇಹಿತರೆ. ಓಕೆನಾ? ಹಾಗಾದರೆ ಯಾರೆಲ್ಲ ಈ ಅಗರಬತ್ತಿ ಬಿಸ್ನೆಸ್ನ ಶುರು ಮಾಡಬೇಕಂತ ಇದ್ದೀರಲ್ಲ, ಸೊ ಅಂದರೆ ಸ್ಟಾರ್ಟಪ್ ಬಿಸ್ನೆಸ್ ಅಂತೀವಿ, ಯಾರೆಲ್ಲ ಈಗ ಹೊಸದಾಗಿ ಈ ಅಗರಬತ್ತಿ ಶುರು ಮಾಡಬೇಕಂತಿದ್ದೀರಲ್ಲ ಅವರೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿಂದ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಷಯ. ಇಷ್ಟ ತನಕ ಇಂಪಾರ್ಟೆಂಟ್ ಇತ್ತು, ಇಲ್ಲ ಅಂತ ಹೇಳಿಲ್ಲ, ಇವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಲಾಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರತಿಯೊಂದು ಹೇಳ್ತೀನಿ ನಿಮಗೆ. ಸಕ್ಸಸ್ಸು ಮತ್ತು ಫೇಲ್ಯೂರ್ ಪೂರ್ತಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಂತ. ಓಕೆನಾ? ಯಾಕಂದರೆ ನೋಡಿ, ಇಲ್ಲೊಂದು ಪೆನ್ ಇದೆ, ಈ ಪೆನ್ನನ್ನು ನೀವು ಎಕ್ಸಾಂಪಲ್ ನೀವು ಒಂದು ಅಗರಬತ್ತಿ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಈ ಅಗರಬತ್ತಿ ಕ್ವಾಲಿಟಿ ತುಂಬಾ ಚೆನ್ನಾಗಿರಬೇಕಾಗತ್ತೆ. ಸ್ಮೆಲ್ಲು ಮತ್ತು ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಅಂದರೆ ಮಾರ್ಕೆಟಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಡಿಮ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ನಿಮಗೆ ಡಿಮ್ಯಾಂಡ್ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಇದು ಆರ್ಡರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಆರ್ಡರ್ಸ್ ಕೂಡ ಜಾಸ್ತಿನೇ ಬರುತ್ತೆ, ನಿಮ್ಮ ಸೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಅದಕ್ಕೆ ಹೇಳ್ತಿದ್ದೀನಿ, ಕ್ವಾಲಿಟಿ ತುಂಬಾ ಚೆನ್ನಾಗಿ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ತುಂಬಾ ಕಾಂಪಿಟೇಷನ್ ಇದೆ, ನೀವು ಕಾಂಪಿಟೇಟರ್ ಜೊತೆ ಫೈಟ್ ಮಾಡಬೇಕಾಗತ್ತೆ. ಅಷ್ಟು ಸುಲಭ ಆಗಲ್ಲ ಫೈಟ್ ಮಾಡೋದಂದರೆ. ಓಕೆನಾ? ಕಾಂಪಿಟೇಟರ್ ಜೊತೆ ಫೈಟ್ ಮಾಡಬೇಕಾಗತ್ತೆ. ಆಲ್ರೆಡಿ ಒಂದು 8-10 ಜನ ಇರ್ತಾರೆ ಮಾರ್ಕೆಟಲ್ಲಿ, ಈ ಅಗರಬತ್ತಿನ ಮಾರೋರು 8-10 ಜನ ಇರ್ತಾರೆ. ಸೊ ಅವ್ರ ವಿರುದ್ಧ ನೀವು ಕಾಂಪಿಟೇಷನ್ ಮಾಡಬೇಕಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿ ಕೊಡಬೇಕಾಗತ್ತೆ. ಒಂದು ಎರಡನೇದೇನೆಂದರೆ, ನೀವು ಸ್ಟಾರ್ಟಿಂಗಲ್ಲಿ ಈ ಅಗರಬತ್ತಿ ಇದೆಯಲ್ಲ ಅದನ್ನು ನೀವು ಕಡಿಮೆ ರೇಟಲ್ಲೇ ಕೊಡಬೇಕಾಗತ್ತೆ. ಎಕ್ಸಾಂಪಲ್, ಒಂದು ಪ್ಯಾಕಿಗೆ ಅಲ್ಲಿ ಯಾರೋ ಒಬ್ಬ 10 ರೂಪಾಯಿಗೆ ಸೇಲ್ ಮಾಡ್ತಿರ್ತಾನೆ ದಿನಸಿ ಅಂಗಡಿಯವನು, ಅವನು 7 ರೂಪಾಯಿ ಕೊಟ್ಟೋಗಿರ್ತಾನೆ ಒಂದು ಪ್ಯಾಕನ್ನು. ಆದರೆ ನೀವು 6 ರೂಪಾಯಿ ಕೊಡಬೇಕಾಗತ್ತೆ, ಇಲ್ಲ 5 ರೂಪಾಯಿಗೆ 5 ರೂಪಾಯಿ ಕೊಡಬೇಕಾಗತ್ತೆ. ಓಕೆನಾ? ಸೊ ಅವಾಗಿದ್ದಾಗ ಮಾತ್ರ ಅವ್ರು ಒಪ್ಕೋತಾರೆ. ನೀವು ಹೋಗ್ಬಿಟ್ಟು ಅವನು ಆಲ್ರೆಡಿ 7 ರೂಪಾಯಿ ಕೊಡ್ತಿರ್ತಾನೆ, ನಿಮ್ಮ ಪ್ರಾಡಕ್ಟ್ ತೊಗೊಂಡು ಸರ್ ತೊಗೊಳ್ಳಿ ಸರ್, ಇದು ತುಂಬ ಚೆನ್ನಾಗಿದೆ, ಸ್ಮೆಲ್ ಬಹಳ ಗಮ್ಮಂತಿದೆ, 7 ರೂಪಾಯಿ ತಗೊಳ್ಳಿ ಅಂದರೆ ಅವ್ನು ತಗೊಳ್ಳಲ್ಲ. ಯಾಕಂದರೆ ಅವನಿಗೆ ಆಲ್ರೆಡಿ ಅದರಲ್ಲಿ 3 ರೂಪಾಯಿ ಮಾರ್ಜಿನ್ ಇರುತ್ತೆ. ಅದು ಬಿಟ್ಟು ಆಲ್ರೆಡಿ ಅವನು ರೆಗ್ಯುಲರ್ ಕೊಡ್ತಿರ್ತಾನೆ, ಟಕ್ಕಂತ ಫೋನ್ ಮಾಡಿದ್ರೆ 5 ನಿಮಿಷಕ್ಕೆ ತಂದು ಕೊಡ್ತಾನೆ, ಖಾಲಿ ಆಗಿದೆ ಒಂದು ಪ್ರಾಡಕ್ಟು, ನಿಮ್ಮ ಹತ್ರ ಯಾಕೆ ತೊಗೊತಾನೆ? ಅದೊಂದು ಕ್ವಶನ್ ಮಾರ್ಕು, ಕರೆಕ್ಟ್ ಅಲ್ವಾ? ಆವಾಗ ನೀವು 1 ರೂಪಾಯಿ 2 ರೂಪಾಯಿ ಇಳಿಸ್ರಿ ಅಂದರೆ ಅವನಿಗೆ 4ರಿಂದ 5 ರೂಪಾಯಿ ಮಾರ್ಜಿನ್ ಸಿಗುತ್ತೆ. ಆವಾಗ ನಿಮ್ಮ ಹತ್ರ ಅವ್ನು ತೊಗೊತಾನೆ. ಒಂದು ವಿಷಯ. ಮೂರನೇ ವಿಷಯ ಏನಂದರೆ, ಇಷ್ಟೆಲ್ಲ ಆದರೂ ಕೂಡ ಅವನು ನಿಮ್ಮ ಹತ್ರ ತಗೊಳ್ಳಲ್ಲ. ಯಾಕೆ ಅಂದರೆ